ಸರ್, ನಿಮ್ಮ ಹುಚ್ಚಿನ ಕಂಪ್ನಿಗೆ ನನ್ನ ಸೇರಿಸ್ಕೊಂಡಿದ್ದೀರಾ. ಮೊದಲನೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕ್ಕೆ ಶುರು ಆಗ್ಬಿಟ್ಟಿದೆ. ಯಾವಾಗಲೂ ಈ ಥರ ಸಿಗ್ತಾ ಇರ್ತೀವಿ. ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ, ಇವಾಗ ಬರ್ತಾ ಬರ್ತಾ ಹಾಯ್ ಅಣ್ಣ ಹೆಂಗಿದೆಯಾ, ಕೂತ್ಕೊಳ್ಳಿ, ತುಂಬ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಕಂಫರ್ಟ್ ಝೋನ್. ಅದು ಬಿಟ್ಟು ಈ ಸಿನಿಮಾದ ಬಗ್ಗೆ ಇಲ್ಲೇ ಈ ಸಿನಿಮಾ ಈ 3 ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮಲ್ಲಿದ್ದೀವಿ. ಇಲ್ಲೇ ಸಿನಿಮಾ ಕಥೆ ಎಲ್ಲ ಶುರುವಾಗಿದ್ದು. ಈ 3 ಪಿಲ್ಲರ್ ಬಿಟ್ಟು ಅಲ್ಲೊಂದು ಟೇಬಲ್ ಇತ್ತು. ಆ ಟೇಬಲ್ಗೆ ನಾವು ಬಂದು ಕೂತಾಗ ಸರ್ ಬರೆಯೋಕ್ಕೆ ಶುರು ಮಾಡಿದ್ದು. ಸೊ ನನಗಿದು ತುಂಬ ಬೇಕಾದಂಥ ಪ್ರೆಸ್ ಮೀಟ್ ಆಗುತ್ತೆ. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ. ತುರ್ರಾ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ. ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ. ಒಂದೊಂದ್ಸಲಿ ಸುಮ್ಮನೆ ಬಸ್ ಅಂತಾರೆ ಎಲ್ಲೋ ಒಂದು ಕಡೆ, ಇನ್ನೆಲ್ಲೋಡಕ್ಕೆ ಎಥೆ ಅಂತಾರೆ. ಇದೆಲ್ಲ ಏನು ಸರ್ ಇದು? ಸಡನ್ನಾಗಿ ಒಂದು ಸೌಂಡ್ ಬರುತ್ತೆ, ಏನದು ಸೌಂಡು ಅಂತ ಫಸ್ಟ್ ಶುರುನಲ್ಲಿ ನಮ್ಗೆ ಅರ್ಥನೂ ಆಗಲ್ಲ ಏನಿದು ಅಂತ. ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮಗೆ ಅದ್ರ ಮೀನಿಂಗು ಅವ್ರು ಹೇಳೋದೇ ಅರ್ಥ ಆಗಕ್ಕೆ ಶುರು ಆಯಿತು. ಸೊ ತುರ್ರಾ ಕೂಡ ಹಾಗೆ. ನನಗೆ ಸರ್ ಬರೆದಾಗ ಈ ತುರ್ರಾ ಏನು ಹಾರಿಬಲ್ 24 ಅರ್ಥ ಆಗಿತ್ತು. ಬಟ್ ತುರ್ರಾ, ಜಾಂಬೋಯ್, ಟೊರ್ರೋಯ್ ಇವತ್ತು ನೀವು ಹೇಳೋದಕ್ಕೆ ನನಗೆ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ. ಅದನ್ನು ನಾನು ತುಂಬ ಯೂಸ್ ಮಾಡಿದ್ದೀನಿ, ಜಾಂಬೋಯ್, ಟೊರ್ರೋಯ್ ಅಂತ. ಬಟ್ ಇದನ್ನು ನಾನು ಸರ್ ಹೇಳ್ದಂಗೆ ನಾನು ಇದನ್ನು ನನ್ನ ಹುಚ್ಚತನಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೇನೆ ಇವಾಗ. ಇಟ್ಸ್ ಬಿಕಮಿಂಗ್ ಮೈ ಟೂಲ್. ಚಿಕ್ಕ ಮಕ್ಕಳು ಬೆಳೆಯೋಬೇಕಾರೆ ಈ ಗಾಡಿನ ಸ್ಕೂಟ್ರಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ, ಅಟ್ಲೀಸ್ಟ್ ನನಗಿದಾಗಿತ್ತು. ಯಾವುದೇ ಟೈಮಲ್ಲಿ ಸ್ಕೂಟ್ರಲ್ಲಿ ಹೋಗ್ಬೇಕಾರೆ ನನಗೆ ಹಾಡುಗಳದ್ದು ಲಿರಿಕ್ಸ್ ಯಾವತ್ತೂ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಯಾವುದೇ ಹಾಡಾಗಿರಲಿ, ಯಾವುದೇ ದೇಶದಾಗಿರಲಿ, ನಮ್ಮ ದೇಶದಾಗಿರಲಿ, ನಮ್ಮ ಸ್ಟೇಟ್ದಾಗಿರಲಿ. ಬಟ್ ನನ್ನ ಸೌಂಡ್ ನಂದೇ ಈ ಥರ ಯಾವುದೋ ಒಂದು ಜಿಬ್ರಿಷ್ ಒಂದು ಏನೋ ಹಾಕೊಂಡೋದಕ್ಕೆ ಲೈನು, ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತಿದ್ದೆ ಹಾಡು ಹೇಳಿ. ನನಗೆ ಈ ಹಾಡು ಬಂದಾಗ ನನಗೆ ಹಾಗೆ ಅನ್ನಿಸ್ತು, ನಮಗೆ ವಿತೌಟ್ ಮೀನಿಂಗ್, ವಿತೌಟ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ, ಬೇರೆಯವ್ರಿಗೆ ತುಂಬ ಎಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ. ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ. ಸೊ ಆದ್ದರಿಂದ ನನಗೆ ದಿಸ್ ಸಾಂಗ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ಸ್. ಬಿಕಾಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸೊ ತುಂಬ ಇದೆ ಈ ಥರ. ಬಟ್ ಥ್ಯಾಂಕ್ ಯು ಫಾರ್ ತುರ್ರಾ. ಈ ಹಾಡು ಇವಾಗ ರಿಲೀಸ್ ಆಗಿದೆ. ಎಲ್ಲರೂ ಪ್ಲೀಸ್ ಹೂದುಂಬಿ ಹೇಗೆ ನೋಡಿದ್ರು, ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು, ಅದನ್ನು ಈ ಹಾಡು ನೋಡಿ ಎಂಜಾಯ್ ಮಾಡಿ, ಮತ್ತೆ ಕೇಳಿ, ಹೆಂಗೆ ಕೇಳ್ತಿರೋ, ಪಾರ್ಟಿ ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ. ಆ್ಯಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ನನ್ನ ಪ್ರೀತಿಯ ವಿಶ್ವಾಸದ ನಿರ್ಮಾಪಕರು ಈ ಕೃಷ್ಣಪ್ಪ ಅವರು ವೇದಿಕೆಗೆ ಬಂದು ಈ ಹಾಡು ಅವರು ತುಂಬ ಇಷ್ಟಪಟ್ಟು ಇದನ್ನೇ ಬಿಡ್ರಯ್ಯ ನನ್ನ ತೋಟದ ಮನೇಲಿ ಅಂದಿದ್ದಕ್ಕೆ ಅವ್ರ ತೋಟದ ಮನೆಗೆ ಎಲ್ಲರೂ ಓಡ್ಕೊಂಬಂದಿದ್ದೀವಿ. ಅವರು 2 ಮಾತಾಡಬೇಕು. ಮೊದಲನೇದಾಗಿ ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತ ಮಿತ್ರರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಯಾವುದೇ ಸಿನಿಮಾ ಮಾಡಲಿ, ಒಂದು ಆಧಾರದ ಸ್ವಾಗತ ಮಾಡಲಿ, ಪ್ರೀತಿಸಲಿ, ಗೌರವಿಸಲಿ, ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನು ಮಾಡ್ತೀನಿ. ಈ ತುರ್ರಾ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ. ಅದೇನೋ ಮ್ಯೂಸಿಕ್ಕು, ಲಿರಿಕ್ಸು ನನಗಿಷ್ಟ ಆಯಿತು. ಬಟ್ರೆ ಇದನ್ನೇನೋ ಹಂಗೆ ಮಾಡಿರಿ, ಹೆಂಗಿದೆಯೋ ಹಂಗೆ ಮಾಡಿರಿ ಅಂತ, ಇಲ್ಲಣ್ಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ 1.5 ತಿಂಗಳು ಎಳೆದಿದ್ದಾರೆ. ಆದರೂ ಅದು ನಮ್ಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ, ಅಂಜಲಿ, ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ. ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ, ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದನ್ನು ನನಗಾದರೂ ಒಂದು ನಂಬಿಕೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ. ಈ ಚಿತ್ರದಲ್ಲಿ ತುರ್ರಾ ಹಾಡಿಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದಿರ್ಬೋದು, ನಮ್ಮ ರಂಗಾಯಣ ರಘುದಿರ್ಬೋದು, ಇನ್ನು 2 ಹೆಣ್ಮಕ್ಳು ಶೆಟ್ರದಿರ್ಬೋದು, ಅಂಜಲಿದಿರ್ಬೋದು, ಸುಮುಖ, ಇದೆಲ್ಲ ಡಿಫ್ರೆಂಟಾಗಿ ತಿರುವುಗಳನ್ನು ಪಡ್ಕೊಂಡು ಹೋಗ್ತಾ ಇರ್ತದೆ. ಇದು
ಜನ ಮೆಚ್ಚುವ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನು ಕ್ಯಾಮ್ರಾ ವರ್ಕು ಸುರೇಶ್ ಅವರು ಸಂತೋಷ್ ಸಹ ತುಂಬ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು, ಇದು ಹಿಂಗೆ ಇರಬೇಕು, ಅದು ಹಂಗೆ ಇರಬೇಕು ಅಂತೇಳಿ ಮಾಡಿಸಿದ್ದಾರೆ. ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲ. ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದುಬಿಟ್ಟಿದ್ದೀನಿ. ಇನ್ನು ನೀವು ಅದು ಮಾಡಲಿಲ್ವ, ಇದು ಮಾಡಲಿಲ್ಲ. ಭಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ 4 ಮುಖ್ಯ ಹಾಡುಗಳು, 3 ಹಿನ್ನೆಲೆ ಹಾಡುಗಳು. ಈ 7 ಮಾಡಬೇಕಾದ್ರೆ 70 ಲಿರಿಕ್ಸ್ ಮಾಡಿಸಿರೋಂಥ ಭೂಪರಾಜ ಯೋಗರಾಜ ಅವರಂತೂ ಬೇಸರನೇ ಮಾಡ್ಕೊಂಬಿಟ್ಟಿದ್ರು. ಆಮೇಲೆ ಏನೋ ಸಮಾಧಾನ ಮಾಡಿಕೊಂಡು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆಲ್ಲರೂ ಶುಭ ಕೋರಬೇಕು, ಶುಭ ಹಾರೈಸಬೇಕು ಅಂತ ಈ ವೇದಿಕೆ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇನ್ನು ಕ್ಯಾಮ್ರಾಮನ್ ಸಂತೋಷ್ ರೈ ಪಾತಾಜೆ ಮತ್ತು ಗೆಳೆಯರಾದಂಥ ಪ್ರತಾಪ್ ರವಿತಾಪಿ ಅವರು ವೇದಿಕೆಗೆ ಬಂದ್ಬಿಡಿ. ಒಟ್ಟಿಗೆ ಹರಿ ಅವರು ಬರಬೇಕು, ಹರಿಕೃಷ್ಣ ಅವರು. ಶೆಟ್ರೆ ಬನ್ನಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತುರ್ರ ನಮ್ಮ ಮೂವಿದು 2ನೇ ಸಾಂಗ್ ಇದು, ಇವತ್ತು ರಿಲೀಸ್ ಆಗಿದೆ. ಈ ಸಾಂಗ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಸರ್ ಕೇಳಿದ ಫಸ್ಟ್ ಕ್ವೆಶನ್, ಹಾರಿಬಲ್ 24 ಅಂದರೆ ಏನು ಸರ್? ಬಿಕಾಸ್ 24 ಅಂದರೆ ಒಂದು ಏಜ್ ಆಗುತ್ತೆ, ಒಂದು ಇಯರ್ ಆಗುತ್ತೆ. 2024 ತುಂಬ ಚೆನ್ನಾಗಿತ್ತು, ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದು. ಯಾಕಂದರೆ ಆ ಸಾಂಗಲ್ಲಿ 24 ಹಾರಿಬಲ್ 24 ಅನ್ನೋದು ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ. ಸೊ ಬಟ್ ಆ ಸಾಂಗ್ ತುಂಬ ಚೆನ್ನಾಗಿದೆ ಕೇಳೋಕ್ಕೆ. ಇವಾಗಲೂ ನಾನು ಅದನ್ನ ಮಾಡ್ತಾನೆ ಇದ್ದೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್. ತುಂಬ ಫನ್ ಮಾಡಿದ್ದಾರೆ ಆ್ಯಂಡ್ ವೈಬ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಹೂದುಂಬಿ ಸಾಂಗಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಇವತ್ತು ಟ್ರೆಂಡಿಂಗಲ್ಲಿದೆ ಸಾಂಗ್. ತುರ್ರಾ ಸಾಂಗಿಗೂ ಅಷ್ಟೇ ಸಪೋರ್ಟ್ ಕೊಡಿ. ನಿಮ್ಮ ಬ್ಲೆಸ್ಸಿಂಗ್ ನಮ್ಮ ಇಡೀ ಟೀಮ್ಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶೆಟ್ರೆ. ಇನ್ನು ಅವರು ಶೆಟ್ರು ಹೇಳಿದರು ಹಾರಿಬಲ್ 24 ಅಂದರೆ ಏನದು, ವರ್ಷನ ವಯಸ್ಸ ಅಂತ. ವಯಸ್ಸು ಶೆಟ್ರೆ, ಇದನ್ನು ಗಂಗಾಧರ್ ಅವರು ಕೇಳಿದರು, ಯಾಕೆ ಇಸ್ವಿ ಹೋಗ್ತಾ ಇರೋ ಟೈಮಲ್ಲಿ ಇಸ್ವಿ ಬರೆದಿದ್ರಿ, ಇಸ್ವಿ ಅಲ್ಲ ಅಂಥೇಳಿ. ಕೊನೆ ಘಳಿಗೆಯಲ್ಲಿ ನಮ್ಮ ನಿಲಯದ ಗೆಳೆಯ ಗಡ್ಡ ವಿಜಯ್ ಅವರಿಗೆ ಏಜ್ ಅಂತ ಹಾಕಿ ಅಲ್ಲಿ ಕನ್ಫ್ಯೂಷನ್ನೇ ಬೇಡ ಅಂಥೇಳಿ ಏಜ್ ಅಂತ ಕೂಡ ಹಾಕ್ಸಿದ್ದೀವಿ. 24 ಅದು ವಯಸ್ಸು, ಒಂದು ಉದರಿಂಗ್ ಹೈಟ್ಸಲ್ಲಿರೋ ವಯಸ್ಸು, ಅದು ಒಬ್ಬ ಹುಡುಗನ ವಯಸ್ಸು. ಆ ಕಾರಣಕ್ಕಾಗಿಯೇ ಸಂಜಿತ್ ಹೆಗಡೆ ಅವರು ಆ ಪೋರ್ಷನನ್ನು ಅಷ್ಟು ಮುಕ್ಕರಿಕೊಂಡು ಹಾಡಿರೋದು, ಹಾರಿಬಲ್ 24. ಆಮೇಲೆ ಆ ಲೈನನ್ನು ಮೊದಲು ಕಂಪೋಸ್ ಮಾಡಿದ್ದು ಹರಿಕೃಷ್ಣ. ಅದನ್ನು ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು. ಒಂದು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದರು. ಆಚೆ ಕಡೆ ತುಂಬ ಆಷಾಢದ ಗಾಳಿ ಬೀಸ್ತಾ ಇತ್ತು. ಅವ್ರ ವಾಯ್ಸಲ್ಲಿ ಕೇಳೋದೇ ಒಂದು ಸುಖ ಆಗೋಯ್ತು. ಹಾರಿಬಲ್ 24 ಅದು ಹರಿ ಅದನ್ನು ದೂರದಿಂದ ಹಾಡ್ತಿದ್ದಾಗಲೇ ಇದರಲ್ಲಿ ಏನೋ ಇದೆ, ಹರಿ ಏನೋ ಇದೆ. ಅಕ್ಕಪಕ್ಕ ರಂಗಾಯಣ ರಘು ಅವ್ರದ್ದು ಭಾಷೆಯಲ್ಲಿ ಏನೋ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ. ಈ ಹಾಡು ಒಂದು ಹಾರಿಬಲ್ 24 ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ. ನಾನು ತುಂಬ ಅಂದರೆ ತುಂಬ ಇಷ್ಟಪಡೋದು ಹುಚ್ಚಿರವ್ರನ್ನ, ಹುಚ್ಚುತನ. ಈ ಜಯಂತ್ ಕಾಯ್ಕಿಣಿಯವ್ರೊಂದು ಕಥೆಯಲ್ಲಿ ಓದಿದ್ದೆ. ಒಬ್ಬ ಹುಚ್ಚ ಬೆಳಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು, ಅವ್ರ ಊರು ಗೋಕರ್ಣ, ಆ ಗೋಕರ್ಣದ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಹುಟ್ಟೋ ಸೂರ್ಯಂಗೆ ಬಾ 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 ಅಂತಿದ್ನಂತೆ. ಒಂದು 7:30-8 ಗಂಟೆಗೆ ಸೂರ್ಯ ಮೇಲ್ಗಡೆ ಬಂದ ತಕ್ಷಣ ಹೊರಟೋಗೋಣಂತೆ. ಸಾಯಂಕಾಲ ಕರೆಕ್ಟಾಗಿ 5:15 ಬರೋಣಂತೆ, ಮುಳುಗೋ ಟೈಮು. ಹೋಗೋ 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 ಅಂತ ಸೂರ್ಯ ಮುಳುಗೋವರೆಗೂ ಬೈತಿದ್ನಂತವನಿಗೆ. ಇದನ್ನು ಕಥೆಯಾಗಿ ಬರೆದಿದ್ರು. ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನಿಸಿತ್ತು. ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಗ್ಗೆ ಶೂಟಿಂಗ್ಗಳೆಲ್ಲ ಇದ್ದಾಗ 5:15 ಒಂದು ಬೇಕರಿನ ಎಬ್ಬಿಸ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡಿದು ಬರೋದು ಅಭ್ಯಾಸ. ಟವೆಲ್ಲು ಬನಿಯನ್ನೆಲ್ಲ ಹೋಗ್ಬಿಡ್ತಾ ಇದ್ದೆ. ಆ ಬೇಕರಿಯಿಂದ ಮನೆಗೆ ಬರೋವರೆಗೂ ಮೈಕೈ ಎಲ್ಲ ಮೊಸರು ಪ್ಯಾಕೆಟ್ ಕಟ್ಕೊಂಡಿರೋನು. ಅವನು ಒಂಥರ ಬಾಡಿ ಗಾರ್ಡ್ ಥರ ಎಸ್ಕಾರ್ಟ್ ಮಾಡ್ಕೊಂಡು ನನ್ನ ಮನೆಯವ್ರಿಗೆ ಬಿಡೋನು. ಒಂದು ಅಕ್ಷರ ನಾನು ಅವನು ಯಾವತ್ತೂ ಮಾತಾಡಿಲ್ಲ. ಒಂದೂವರೆ ವರ್ಷದ ಸ್ನೇಹ.
ಹೇಗಿದೆ ಅಂತ ನಾನು ಅವನು ಕೇಳಿಲ್ಲ, ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವನು ಯಾರು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಮನೆಯವರೆಗೆ ಬರೋನು, ನಾನು ಮನೆ ಒಳಗಡೆ ಹೋದ ತಕ್ಷಣ ಹಿಂಗೆ ಅಂದ್ಬಿಟ್ಟು ಹೊರಟೋಗೋನು. ಅದೊಂದು ಸ್ನೇಹ. ಇದೆಲ್ಲ ನೋಡ್ತಿದ್ದಾಗ ನನಗೆ ಹುಚ್ಚ ಅಂತಿದ್ರು ನನ್ನ ಊರಲ್ಲಿ. ಅದು ನೆನಪಾಯ್ತು. ಅದಕ್ಕೆ ಕಾರಣ ಇದರಲ್ಲಿ ಬರೋ ತುರ್ರುವೈ ಅನ್ನೋ ಪದ ನನ್ನ ಊರಿನ ಅಲೀಮ ಅನ್ನೋ ಹುಚ್ಚ ಕೊಟ್ಟಿದ್ದು. ಆ ಹುಚ್ಚ ಯಾವಾಗಲೂ ಬೀದಿಲಿ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ. ಅದು ಎಂಥ ನಿಸ್ಪೃಹವಾದಂಥ ಲೋಕಪ್ರೀತಿ ಇದ್ರೇ ಒಬ್ಬ ಮನುಷ್ಯ ಲೋಕದ ಜೊತೆ ಡಿಟ್ಯಾಚ್ ಆಗೋದು. ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ. ಆನಂದ ಪಟ್ಟು ಹಾಡಿದಂಥ ಹಾಡಂತೂ ಅಲ್ಲ, ತುಂಬ ಸತಿ ಲಿರಿಕ್ ಶೀಟ್ನ ನೋಡಿ 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 ಹಾಡಿದಂಥ ಹಾಡು. ಯಾಕಂದರೆ ಲಿರಿಕ್ ಶೀಟ್ ನೋಡ್ಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ. ಸೊ ತುಂಬ ರೀಟೇಕ್ಗಳ ಜೊತೆಗೆ ನನ್ನ ಯಾರೂ ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದ್ದಿಲ್ಲ ಯಾರು. ಸರಿ, ಇನ್ನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಭಟ್ ಸರ್ ಉಳಿಸ್ಕೊಂಡಿದ್ದಾರೆ. ಮತ್ತು ಕೃಷ್ಣಪ್ಪ ಸರು ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ಅಂತ. ನನಗೆ ಅಲ್ಲೇ ಭಯ ಆಗುತ್ತೆ. ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ. ಈ ಪ್ರಯತ್ನ ಅನ್ನೋದು ಅಂದರೆ ಈ ಥರ ನಾವು ಹಾಡು ಮಾಡಿದ್ದೀವಿ, ಕಂಪೋಸ್ ಮಾಡಿದ್ದೀವಿ ಅನ್ನೋದಕ್ಕಿಂತನೂ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ಥರ ಒಂದು ಸಾಹಿತ್ಯ ಕೂಡ ಬರೆದು ಅದು ಜನರನ್ನ ಮೆಚ್ಚಿಸುವಂಥ ಒಂದು ಕೆಲಸ ಆಗೋದು ತುಂಬ ದೊಡ್ಡ ಕೆಲಸ. ಅದು ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್. ಅದು ಭಟ್ ಸರ್ ಮುಂಚೆಯಿಂದಲೂ ಮಾಡ್ಕೊಂಬಂದವ್ರೆ. ಸಿನಿಮಾಲ್ಲೂ ಒಂದು ಪಾತ್ರ, ಇಡೀ ಪಾತ್ರ ನಮಗೆ ಗೊತ್ತಿಲ್ಲದಿರೋ ಒಂದು ಭಾಷೆನೇ ಮಾತಾಡುತ್ತೆ. ಸೊ ಆ ಥರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು, ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬ ವಿರಳ. ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ಥರ ಹಾಡುಗಳು, ಈ ಥರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು, ಮತ್ತು ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು, ತುಂಬ ಖುಷಿಯಿಂದ ಹಾಡಿರೋಂಥ ಹಾಡು, ಆ ಸಾಹಿತ್ಯ. ಯಾಕಂದರೆ ತುಂಬ ಸ್ಮೈಲ್ ಬೇಕಾಗಿತ್ತು ಅದನ್ನು ಹಾಡಬೇಕಾದ್ರೆ. ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನೂ ಮೀನಿಂಗ್ ಇರೋದಿಲ್ಲ. ಇದು ಆ ಮೀನಿಂಗು ಅನ್ನೋದನ್ನು ಹುಡುಕದೆ ಅದು ಸ್ಮೈಲ್ ಹಾಕ್ಕೊಂಡು ಹಾಡಿದಂಥ ಎಲ್ಲ ಗಾಯಕರಿಗೂ, ಮತ್ತು ಇಷ್ಟು ನಾವಿವಾಗ ಏನು ಹೇಳ್ಬೇಕಿದು ಅದ್ಭುತವಾಗಿ ಬರೆದಿದ್ದಾರ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಭಟ್ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಥರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಆಗಬೇಕು, ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ. ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಈ ಸಾಂಗು ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಥ್ಯಾಂಕ್ ಯು. ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಈಗ ಎರಡನೇ ಸಾಂಗು, ಈಗ ದೇವರಣೆಗೂ ನನಗಂತೂ ಅರ್ಥ ಆಗಿಲ್ಲ. ಭಟ್ರು ಹೇಳಿದ್ರು ಈ ಲಿರಿಕ್ ಅಂತೂ ನನಗೆ ಇವತ್ತೂ ಅರ್ಥ ಆಗಿಲ್ಲ, ಆದರೂ ಕೇಳಕ್ಕೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತ. ಈ ಸಾಂಗಿಗೂ ಕೂಡ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ. ಥ್ಯಾಂಕ್ ಯು ಅಣ್ಣ. ಆಮೇಲೆ ನಾನು ಒಬ್ಬ ಕನ್ನಡಿಗನಾಗಿ, ಕನ್ನಡ ಕೇಳೋಗನಾಗಿ ದತ್ತಣ್ಣ ಸರಿ ಹಾಡೋ ಬಗ್ಗೆ ಏನಂತಾರೆ ಅಂತ ಅವಾಗಿಂದ ಕ್ಯೂರಿಯಸ್ ಆಗಿದ್ದೀವಿ ನಾನು ಮತ್ತು ಹರಿಕೃಷ್ಣ ಅವರು. ದತ್ತಣ್ಣ ಸರ್ ವೇದಿಕೆಗೆ ಬಂದು ಎರಡು ಮಾತಾಡಬೇಕಾಗಿ ಕಡೆ ಹೌದು. ನಮಸ್ತೆ. ಅನೇಕ ಸಂದಿಗ್ಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ. ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ. ನನಗೇನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ. ಸಿನಿಮಾ ಮಾಡ್ತಿರ್ಬೇಕಾದ್ರೆ ಆ ರಘುರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನೇ ಅಂತ ಕೇಳಿದ್ದುಂಟು. ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ. ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಶುಭವಾಗಲಿ. ಥ್ಯಾಂಕ್ ಯು ಅಣ್ಣ.